ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಇದು ಶ್ರೀ ಕಂಬದ ನರಸಿಂಹ, ಲಕ್ಷ್ಮೀ ನರಸಿಂಹ. ಕಂಬದ ನರಸಿಂಹ ಕಂಬದಿಂದ ಉದ್ಭವ ಆಗಿದ್ದು ಇದು ಕಮ್ಮಸಂದ್ರವೆಂಬ ಗ್ರಾಮದಲ್ಲಿ ಸ್ಥಾಪಿತವಾಗಿದೆ. ಇದು ಅಗಸ್ತ್ಯ ಮುನಿ ಮಹಾಮಹರ್ಷಿಗಳು ಇಲ್ಲಿ ಒಂದು ರಾತ್ರಿಯಲ್ಲಿ ಇದನ್ನು ಕಟ್ಟಿ ಇದನ್ನು ಬೆಳೆಸಿ ಇದು ಇವಾಗ ಚೆನ್ನಾಗಿ ಜೀರ್ಣೋದ್ಧಾರ ಆಗಿ ನಿತ್ಯ ಪೂಜೆ ಸೇವೆಗಳು ಎಲ್ಲ ನಡೀತಾ ಬಂದಿದೆ. ಇದು 800 ವರ್ಷದ ಪುರಾತನ ದೇವಸ್ಥಾನ. ಇಲ್ಲಿ ದಿನ ನಿತ್ಯ ಪೂಜೆ ಸೇವೆ ಕೈಂಕರ್ಯಗಳು ಕಾರ್ಯಕ್ರಮಗಳು ಕಲ್ಯಾಣೋತ್ಸವ ಇವತ್ತು ನರಸಿಂಹ ಜಯಂತಿ ಪ್ರಯುಕ್ತ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ 6 ಗಂಟೆಯಿಂದನೂ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಆಯಿತು. ನಂತರ ನಾರಸಿಂಹ ಹೋಮ ಸುದರ್ಶನ ಹೋಮ ನಡೆಯಿತು. ಆಮೇಲೆ ಇವಾಗ ಕಲ್ಯಾಣೋತ್ಸವ ನಡೆಯುತ್ತೆ. ಮುಂದೆ ಅನ್ನದಾನ ಎಲ್ಲ ಇದೆ, ಪ್ರಸಾದ ಸೇವೆ ಎಲ್ಲ ಇದೆ, ಉತ್ಸವಗಳು ನಡೀತಾ ಇರುತ್ತೆ ಸಂಜೆವರೆಗೂ. ಇನ್ನು ಎಲ್ಲ ಬರೋ ಭಕ್ತಾದಿಗಳು ಅವ್ರಿಗೆಲ್ಲ ಒಳ್ಳೆಯದಾಗಿರೋದ್ರಿಂದ ಅವರು ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ಹೇಳಿರೋದ್ರಿಂದ ಅವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ದೇವಸ್ಥಾನದ ವಿಶೇಷ ಪ್ರತಿ ವರ್ಷವೂ ನರಸಿಂಹ ಜಯಂತಿ ಮತ್ತು ಕಲ್ಯಾಣೋತ್ಸವ, ಸಹಸ್ರನಾಮಾವಳಿ ಮತ್ತು ನಿತ್ಯ ಪೂಜಾ ಕೈಂಕರ್ಯಗಳು ಇರುತ್ತೆ. ಮತ್ತು ಕಾರ್ತಿಕ ಪೂಜೆ ಪ್ರತಿಯೊಂದು ಇರುತ್ತೆ. ಇದು ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ. ಇದು ಒಂದೇ ರಾತ್ರಿಯಲ್ಲಿ ಕಟ್ಟಿರೋ ದೇವಸ್ಥಾನ. ನಮ್ಮ ಹಿರಿಯರು ಪೂರ್ತಿ ತಳತಳಾಂತರ ಕಾಲದಿಂದನೂ ನಾವು ಬರ್ತಾಯಿದ್ವಿ. ನಮ್ಮ ಮನೆ ದೇವರು. ಪ್ರತಿ ವರ್ಷವೂ ನಾವು ಬರ್ತೀವಿ. ವಾರಕ್ಕೆ 2 ದಿನ ನಾವು ಬಂದು ಸ್ವಾಮಿ ದರ್ಶನ ಮಾಡಿ ಇದು ಮಾಡ್ಕೊಂಡು ಹೋಗ್ತೀವಿ. ಇದು ಹಿರಿಯರು ಹೇಳಿರೋ ಪ್ರಕಾರ 40,000 ವರ್ಷದ್ದು ಅಂತ ಹೇಳ್ತಾ ಇದ್ದಾರೆ. ಪುರಾತನ ದೇವಸ್ಥಾನ ಇದು ಕಂಬ ಸಮುದ್ರ ಅಂತ ಹೆಸರು. ಈಗ ಕಂಬಸಂದ್ರ ಅಂತ ಕರೀತಾರೆ. ಮೊದಲು ಸಮುದ್ರಕ್ಕೆ ಇಲ್ಲಿಂದ ನೀರು ಒಂದು ಹನಿ ಕೂಡ ಈಚೆ ಬರ್ತಿಲ್ಲ, ಎಲ್ಲ ಸಮುದ್ರಕ್ಕೆ ಹೋಗೋದಂತೆ. ಅದು ಕಂಬ ಸಮುದ್ರ ಅಂತ ಹೆಸರು ಇದಕ್ಕೆ. ಈಗ ಕಂಬಸಂದ್ರ ಅಂತ ಕರಿತಾ ಇದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಂಬದಲ್ಲೇ ಉದ್ಭವ ಆಗಿರೋದ್ರಿಂದ ಕಂಬ ಸಮುದ್ರ ಅಂತೇಳಿ ಇದು ಮಾಡಿರೋದು.